ಗೊತ್ತಾಗಿ ಪೊಲೀಸರಿಗೆ ನಾವು ಬೈದಿದೀವಿ, ಇದು ಯಾಕೆ ಮಾಡಿದ್ರೆ ಯಾಕೆ ಲೇಟ್ ಮಾಡ್ತಾರೆ. ಇಲ್ಲ ಸರ್ ಯಾಕೆ ಹಿಂಗದ, ಇದು ಕೋರ್ಟ್ಗೆ ಹೋಗ್ಲೇಬೇಕು, ಫಿರ್ಯಾದಿದಾರ ಕೋರ್ಟ್ನಾಗ ಹೋಗಿ ಏನಪ್ಪಾ ಅಂದ್ರ ಹೇಳಲೇಬೇಕು, ಅವಾಗ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಬರ್ತದೆ, ಅಲ್ಲಿ ತನ ಬರಂಗಿಲ್ಲ ಅಂತ ಹೇಳಿ ಅವ್ನ ಕೇಸ್ ಹಾಕಮ್ ತೊಗೊಂಬರ್ ಇಲ್ಲ ಅಂತ ಹೇಳಿ. ಅದು ತಪ್ಪಿದೆ, ಅದನ್ನ ಖಂಡಿತವಾಗಿ ಮಾತನಾಡಿದ್ರೆ ಖಂಡಿಸ್ತೀವಿ, ಅದ್ರಾಗ ಎರಡನೇ ಮಾತಿಲ್ಲ. ಆದ್ರೆ ಇಲ್ಲ ಅದು ತಪ್ಪದ್ ನಮ್ಮ ಅಧ್ಯಕ್ಷರು ಹೇಳಿದ್ರೆ ನಾವೆಲ್ಲರೂ ಕೂಡ ಹೇಳ್ತೀವಿ. ಆದ್ರೆ ಅಲ್ಲಿ ಆಗಿರ್ತಕ್ಕಂಥದ್ದು ಸರ್ ಯಾರು ಇಲ್ಲಾರ ನಿರಪರಾಧಿ ಮ್ಯಾಗ ಅಪರಾಧಿ ಅಂತ ಹೊರಸ್ತಾರಲ್ಲ, ಇವ್ರಿಗೆ ಯಾಕೆ ಗುಂಡಾಗರಿ ಅಂತೀರಿ? ಮತ್ತೆ ನಮ್ಮ ಪ್ರಿಯಾಂಕಾ ಹೇಳಿರಲ್ಲ, ಇತಿಹಾಸ ಯಾರ್ಯಾರು ಎಲ್ಲರೂ ಓದಿ ಹೇಳಿರಲ್ಲ ನಿನ್ನೆ ಪ್ರೆಸ್ ಮೀಟ್ ನಲ್ಲಿ. ಒಬ್ಬ ಒಳ್ಳೆ ಮನುಷ್ಯನ ಮ್ಯಾಗ ಏನು ಬಾಬ್ರು ಸರ್ ಇಲ್ಲ, ಬಾಬ್ರು ಸರ್ ಬಂದು ಕಪ್ಪು ಚುಕ್ಕಿ ಇಲ್ದೆ ಇವತ್ತಿನವರೆಗೂ ರಾಜಕೀಯ ಮಾಡ್ದಂತವ. ಮೊನ್ನೆ ಏನಪ್ಪಂದ್ರ ಆಲ್ ಇಂಡಿಯಾ ಇಂಟರ್ನ್ಯಾಷನಲ್ ಲೆವೆಲ್ದಾಗ ಏನಪ್ಪ ಮೀಟಿಂಗ್ ಮಾಡಿ ದೊಡ್ಡ ಸಮ್ಮೇಳನ ಮಾಡಿ 1 ಲಕ್ಷ ಮಂದಿಗೆ ನೌಕರಿ ತಗೋಬೇಕು ಉದ್ಯೋಗ ಅಂತ ಮಾಡ್ದವ್. ಕಲ್ಯಾಣ ಪಥ ಪ್ರಗತಿ ಪಥ ಅಂತ ಹೇಳಿ ಒಂದೊಂದು ಕಾನ್ಫರೆನ್ಸ್ಗೆ 80-80 ಕಿಲೋಮೀಟರ್ ಇಡೀ ರಾಜ್ಯದಾಗ ಇಡೀ ದೇಶದಾಗ ಯಾರು ತಂದಿಲ್ಲ. ಅಂತ ಕೆಲಸ ಮಾಡಿರ್ತಕ್ಕಂಥ ಒಳ್ಳೆ ವ್ಯಕ್ತಿ, ಕೆಲಸ ಮಾಡ್ತಕ್ಕಂಥ ಸಪೋರ್ಟ್ ಮಾಡ್ಬೇಕು ಬಿಟ್ಟು ಯಾವುದೇ ಯಾರು ಸತ್ಯದ ಮ್ಯಾಗ ಪ್ರಿಯಾಂಕಾ ರಾಜೀನಾಮೆ ಕೊಡ್ಬೇಕು, ಪ್ರಿಯಾಂಕಾ ರಾಜೀನಾಮೆ ಯಾಕೆ ಸರ್ಕಾರನೇ ಗುಬೆ ಕುಂದಿರ್ತೀರಿ? ನಾವು ತನಿಖೆ ಮಾಡಂಗಿಲ್ಲ, ಪೊಲೀಸರಿಗೆ ಕೇಸ್ ಮಾಡಬೇಡ್ರಿ, ರಾಜು ಕಪ್ನೂರ್ ಅರೆಸ್ಟ್ ಮಾಡಬೇಡ್ರಿ ಅಂತ ಎಲ್ಲಾರ ಪ್ರಿಯಾಂಕಾ ಹೇಳಿದ್ದು ಹೇಳ್ರಿ, ನಾವೇ ಒತ್ತಾಯ ಮಾಡ್ತೀವಿ. ಯಾಕೆ ಬಂದಿಲ್ಲ? ಎಲ್ಲಾ ಹಳ್ಳಿಗೆ ಬರ್ತಾವ. ಅರೆ ಟೆಂಡರ್ ಆಗ್ಯ ಸರ್, ಕಲ್ಯಾಣ ಪಥದ್ದು ಪ್ರಗತಿ ಪಥದ್ದು ಟೆಂಡರ್ ಆಗಿ ನಿರ್ಣಯ ನಡೆದ. ನಿಮ್ಗೆ ನಾ ಕಾಪಿ ಕೊಡ್ತೀನಿ ಸರ್, ಅದು ನಾನು ನಿಮ್ಗೆ ಕಾಪಿ ಕೊಡ್ತೀನಿ. ಕುಮಾರಸ್ವಾಮಿ ಅಲ್ಲ, RDPR ಮಿನಿಸ್ಟರ್ ಇವ್ರು ಮಾಡಿದ್ದದು.